ವೀಕ್ಷಕರೇ, ವಿಶ್ವ ದಾಖಲೆ ಬರೆದ ಟೀಂ ಇಂಡಿಯಾ ತಂಡ ಹೌದು ವೀಕ್ಷಕರೇ 200 ವರ್ಷಗಳ ದಾಖಲೆಯನ್ನು ಧ್ವಂಸ ಮಾಡಿದ್ದು. ಹಾಗೆ ವೀಕ್ಷಕರೇ ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು ಮತ್ತೊಂದು ದಾಖಲೆ ಬರೆದಿದ್ದಾರೆ. ಹೌದು ವೀಕ್ಷಕರೇ, ಟೀಂ ಇಂಡಿಯಾ ತಂಡದ ವೇಗದ ಬೌಲರ್ ಆದ ಹರ್ಷದೀಪ್ ಸಿಂಗ್ ಅವರು 4 ವಿಕೆಟ್ ಕಬಳಿಸಿದ್ದು. ಹಾಗೆ ವೀಕ್ಷಕರೇ, ಯುಎಸ್ಎ ತಂಡವನ್ನು ಕೇವಲ 110 ರನ್ಗಳಿಗೆ ಆಲ್ಔಟ್ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಮತ್ತೊಂದು ದಾಖಲೆ ಬರೆದಿದ್ದು. ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಕೂಡ ಟೀಂ ಇಂಡಿಯಾ ತಂಡವು ಗೆದ್ದುಕೊಂಡು ಕ್ವಾಲಿಫೈ ಆಗುವ ಹಂತದಲ್ಲಿದೆ. ಹೌದು ವೀಕ್ಷಕರೇ, ನ್ಯೂಯಾರ್ಕ್ನ ನಸೋ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಇಂಡಿಯಾ ಹಾಗೂ ಯುಎಸ್ಎ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಮಾಡಿತು. ಅದರಂತೆ ವೀಕ್ಷಕರೇ, ಬೌಲ್ ಮಾಡಿದ ಟೀಂ ಇಂಡಿಯಾ ತಂಡವು ಯುಎಸ್ಎ ತಂಡವನ್ನು ಕೇವಲ 110 ರನ್ಗಳಿಗೆ ಕಟ್ಟಿಹಾಕಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಯುಎಸ್ಎ ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿತು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ ಯುಎಸ್ಎ ತಂಡವು ಮೊದಲ ಓವರ್ನಲ್ಲಿ 1 ವಿಕೆಟ್ ಕಳೆದುಕೊಂಡಿತು. ಹೌದು ವೀಕ್ಷಕರೇ, ಯುಎಸ್ಎ ತಂಡದ ಪರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದ ಟೇಲರ್ ಅವರು ಎದುರಿಸಿದ 30 ಎಸೆತಗಳಲ್ಲಿ 24 ರನ್ ಸಿಡಿಸಿದರೆ, ಇತ್ತ ನಿತೀಶ್ ಕುಮಾರ್ ಅವರು ಎದುರಿಸಿದ 23 ಎಸೆತಗಳಲ್ಲಿ 27 ರನ್ ಸಿಡಿಸಿದರು. ಇನ್ನು ವೀಕ್ಷಕರೇ, ಉಳಿದ ಯುಎಸ್ಎ ತಂಡದ ಎಲ್ಲ ಬ್ಯಾಟ್ಸ್ಮನ್ಗಳು 20 ಅಂಕೆ ಒಳಗೆ ಔಟ್ ಆದರು. ವೀಕ್ಷಕರೇ, ಟೀಂ ಇಂಡಿಯಾ ತಂಡದ ಪರ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ ಹರ್ಷದೀಪ್ ಸಿಂಗ್ ಅವರು ಹಾಕಿದ 4 ಓವರ್ಗಳಲ್ಲಿ 9 ರನ್ ನೀಡಿ 4 ವಿಕೆಟ್ ಕಬಳಿಸಿದರು. ಇನ್ನು ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಅವರು ಹಾಕಿದ 4 ಓವರ್ಗಳಲ್ಲಿ 25 ರನ್ ನೀಡಿ ಯಾವುದೇ ವಿಕೆಟ್ ಕೂಡ ಪಡೆದಿಲ್ಲ. ಅದೇ ರೀತಿ ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರು ಹಾಕಿದ 4 ಓವರ್ಗಳಲ್ಲಿ 25 ರನ್ ನೀಡಿದರೆ, ಇತ್ತ ಹಾರ್ದಿಕ್ ಪಾಂಡ್ಯ ಅವರು ಹಾಕಿದ 4 ಓವರ್ಗಳಲ್ಲಿ 2 ವಿಕೆಟ್ ಕಬಳಿಸಿ 14 ರನ್ ನೀಡಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ಪಂದ್ಯದಲ್ಲಿ ಬೌಲಿಂಗ್ ಹಾಕಿದ ಶಿವಮ್ ದುಬೆ ಅವರು 1 ಓವರ್ಗಳಲ್ಲಿ 11 ರನ್ ನೀಡಿದರು. ಇನ್ನು ವೀಕ್ಷಕರೇ, ಅಕ್ಷರ್ ಪಟೇಲ್ ಅವರು ಹಾಕಿದ 3 ಓವರ್ಗಳಲ್ಲಿ 25 ರನ್ ನೀಡಿ 1 ವಿಕೆಟ್ ಕಬಳಿಸಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಯುಎಸ್ಎ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 110 ರನ್ ಕಲೆ ಹಾಕಿದ್ದು. ಹಾಗೆ ವೀಕ್ಷಕರೇ, ಟೀಂ ಇಂಡಿಯಾ ತಂಡಕ್ಕೆ 111 ರನ್ಗಳ ಗುರಿ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿ ಈ ಒಂದು ಪಂದ್ಯವನ್ನು ಟೀಂ ಇಂಡಿಯಾ ತಂಡವು ಗೆದ್ದುಕೊಂಡರೆ ಇಲ್ಲಿಂದ ಕ್ವಾಲಿಫೈ ಆಗಬಹುದು.